ಜಟ್ಟಿ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅನ್ನುವಂತೆ ಕಮಲ್ ಹಾಸನ್ ಮತ್ತೆ ಉದ್ದಟತನವನ್ನ ಮುಂದುವರಿಸ್ತಾ ಇದ್ದಾರೆ. ತಪ್ಪೇ ಮಾಡಿಲ್ಲ, ನಾನು ಕ್ಷಮೆ ಕೇಳೋದಿಲ್ಲ, ನಾನು ಇರೋದೇ ಹೀಗೆ ಧಿಮಾಕಿನ ಮಾತುಗಳನ್ನ ಆಡ್ತಾ ಇದ್ದಾರೆ. ಇದೇ ವೇಳೆ ಕಮಲ್ ಹಾಸನ್ ಪರ ತಟಸ್ಥ ನಿಲುವು ತಾಳಿದಂತ ಶಿವರಾಜ್ ಕುಮಾರ್ ಜೊತೆಗೆ ನಟಿ ರಮ್ಯಾ ವಿರುದ್ಧ ಕೂಡ ಕನ್ನಡಿಗರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ತಪ್ಪು ಮಾಡಿಲ್ವಂತೆ, ಕ್ಷಮೆ ಕೇಳಲ್ವಂತೆ, ಕಮಲ್ ಹಾಸನ್ ಉದ್ದಟತನ. ಹೆದರಿಸಿದ್ರೆ ಹೆದರಲ್ಲ ಅಂತ ಕಮಲ್ ಹಾಸನ್ ದುರಹಂಕಾರದ ಮಾತು. ದಿಮಾಕು ಕಡಿಮೆಯಾಗಿಲ್ಲ, ನೆತ್ತಿಗೇರಿರೋ ಮದ ಕುಗ್ಗಿಲ್ಲ, ಲೈಫ್ ಸ್ಟೈಲ್ ಅಂತೆ. ತಪ್ಪು ಮಾಡಿಲ್ವಂತೆ, ತಪ್ಪು ಮಾಡಿದ್ರೆ ಕ್ಷಮೆ ಕೇಳಬೇಕು, ತಪ್ಪೇ ಮಾಡಿಲ್ಲ ನಾನು ಕ್ಷಮೆ ಕೇಳಲ್ಲ ಅಂತ ಕಮಲ್ ಹಾಸನ್ ಮತ್ತೆ ಉದ್ದಟತನ ತೋರಿದ್ದಾರೆ. And if I am wrong, I will apologize. If I am not, I won't. It's my lifestyle. Please don't tamper with it. ಕ್ಷಮೆ ಕೇಳದಿದ್ರೆ ಸಿನಿಮಾ ರಿಲೀಸ್ ಆಗಲು ಬಿಡಲ್ಲ, ತಂಗಡಗೆ ಎಚ್ಚರಿಕೆ. ಕ್ಷಮೆ ಕೇಳಲ್ಲ ಅಂತ ಮೊಂಡುತನ ತೋರುತ್ತಿರೋ ಕಮಲ್ ಹಾಸನ್ ವಿರುದ್ಧ ಕರ್ನಾಟಕದಾದ್ಯಂತ ಆಕ್ರೋಶ ವ್ಯಕ್ತವಾಗಿದೆ. ಸರ್ಕಾರದ ಪ್ರತಿನಿಧಿಗಳೇ ಕಮಲ್ ವಿರುದ್ಧ ಗುಡುಗಿದ್ದಾರೆ, ನಟ ನಟಿಯರು ಕಿಡಿಕಾರಿದ್ದಾರೆ. ಕನ್ನಡದ ವಿಚಾರದಾಗೆ, ಕನ್ನಡಿಗರ ಬಗ್ಗೆ, ಕನ್ನಡ ನೆಲ ಜಲದ ವಿಚಾರದಾಗಿ ಎಂಥ ದೊಡ್ಡವರಿದ್ದರು, ಯಾಂಥ ದೊಡ್ಡವ್ರು ಹೇಳಿಕೆ ಕೊಟ್ಟರು ಭಾಳ ಸ್ಪಷ್ಟವಾಗಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಈ ವಿಚಾರ ಸಹಿಸ್ಕೊಳಂಗಿಲ್ಲ, ಅವ್ರು ಕ್ಷಮಾಪಣೆ ಕೇಳಲೇಬೇಕು. ಕೇಳಿಲ್ಲ ಅಂತಂದರೆ ಈಗ ನಿರ್ಧಾರ ಆಗಿದೆ, ವಾಣಿಜ್ಯ ಮಂಡಳಿಯೊಳಗೆ ಅವ್ರ ಚಲನಚಿತ್ರವನ್ನು ನಿಷೇಧ ಇರಲಿಕ್ಕಂತ ಇದು ನಿರ್ಧಾರ ಆಗಿದೆ, ಅದು ಆಗುತ್ತೆ. ನಮ್ಮ ಭಾಷೆ ಬಗ್ಗೆ, ನಮ್ಮ ಕನ್ನಡ ಭಾಷೆ ಬಗ್ಗೆ ಯಾರಾದರೂ ಒಬ್ರು ಟೀಕೆ ಮಾಡ್ತಿದ್ದಾರೆ ಅಂತ ಅಂದಾಗ ಸುಮ್ಮನೆ ಅಂತೂ ಕೂರಕ್ಕಾಗಲ್ಲ ಅಲ್ವಾ, ನಾವು ಕನ್ನಡದವರು. ಕಮಲ್ ಪರ ತಟಸ್ಥ ನಿಲುವು ತಾಳಿದ ಕನ್ನಡ ಸ್ಟಾರ್ಸ್ ವಿರುದ್ಧವೂ ಕಿಡಿ. ಕಮಲ್ ಹಾಸನ್ ಹೇಳಿಕೆ ನೀಡುವಾಗ ವೇದಿಕೆಯಲ್ಲೇ ಇದ್ದ ನಟ ಶಿವರಾಜ್ ಕುಮಾರ್ ಸದ್ಯ ತಟಸ್ಥರಾಗಿದ್ದಾರೆ. ರಮ್ಯಾ ಕೂಡ ಸಿನಿಮಾ ಬ್ಯಾನ್ ಅತಿ ಆಯ್ತಲ್ವಾ ಅಂತ ಪ್ರಶ್ನಿಸಿದ್ದಾರೆ. ಹೀಗಾಗಿ ಶಿವರಾಜ್ ಕುಮಾರ್ ಮತ್ತು ರಮ್ಯಾ ವಿರುದ್ಧವೂ ಆಕ್ರೋಶ ವ್ಯಕ್ತವಾಗ್ತಿದೆ. ಬೇಜಾರು ಸಂಗತಿ ಅಂತ ಹೇಳಿದ್ರೆ ಶಿವರಾಜ್ ಕುಮಾರ್ ಅವರು ಆ ವೇದಿಕೆ ಮೇಲಿದ್ದು ಇನ್ನೂ ಅವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇರೋದು. ನಿಮ್ಮ ಸ್ನೇಹ ಇದ್ರೆ ಮನೆ ಕರೆದು ಊಟ ಹಾಕಿ, ಆದರೆ ಕನ್ನಡದ ಅನ್ನ ತಿಂತಾ ಇರೋ ನಟ ನೀವು, ಅವರು ಕನ್ನಡದ ಬಗ್ಗೆ ಅಷ್ಟು ದುರಹಂಕಾರದಿಂದ ಮಾತಾಡಿದಾಗ ನೀವು ಅವ್ರನ್ನ ಒಪ್ಕೊಳ್ತಾ ಇರೋದು ಕನ್ನಡಿಗರಿಗೆ ಶಿವರಾಜ್ ಕುಮಾರ್ ಮಾಡ್ತಾ ಇರೋ ಅವಮಾನ. ಶಿವಣ್ಣ, ನೀವು ಮಾತಾಡಿದ ತಪ್ಪಾಗಿದೆ, ಕನ್ನಡಿಗರನ್ನ ಕ್ಷಮೆ ಯೋಚಿಸಿ ಅಂತ ಹೇಳಬೇಕಾದಂಥ ಶಿವಣ್ಣ ನಮ್ಗೆ ಯಾಕೆ ಉಪದೇಶ ಮಾಡ್ಲಿಕ್ಕೆ ಹೊರಟ್ರಿ? ಕಮಲ್ ಹಾಸನ್ಗೆ ಹೇಳಿ, ಅವತ್ತು ನೀವು ಹಾಡಿದ ಮಾತು ಸರಿಯಲ್ಲ, ಅದರ ಯಾವುದೇ ಆಧಾರಗಳಿಲ್ಲ, ತಕ್ಷಣ ಕ್ಷಮೆ ಯೋಚಿಸಬೇಕು ಅಂತ ಹೇಳಬೇಕೋ ಹೊರತು ಇನ್ನೇನೋ ಹೇಳೋದ್ರಿಂದ ಅರ್ಥ ಇಲ್ಲ ಅನ್ನೋದು ಶಿವಣ್ಣನಿಗೆ ಹೇಳುವಂಥ ವಿಚಾರ. ಇನ್ನು ಇವತ್ತು ಕೂಡ ಕಮಲ್ ಹಾಸನ್ ವಿರುದ್ಧ ರಾಜ್ಯದ ಬಹುತೇಕ ಕಡೆ ಪ್ರತಿಭಟನೆಗಳು ನಡೆದಿವೆ. ರಾಮನಗರದಲ್ಲಿ ವಾಟಾಳ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗಿದೆ. ಕಮಲ್ ಹಾಸನ್ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಚಪ್ಪಲಿಯಿಂದ ಹೊಡೆದು ಆಕ್ರೋಶ ಹೊರಹಾಕಲಾಗಿದೆ. ಕ್ಷಮೆ ಕೇಳೋವರೆಗೂ ಚಿತ್ರ ಬಿಡುಗಡೆಗೆ ಅವಕಾಶ ಕೊಡಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.